ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಖುಷಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಹಸ್ಬೆಂಡು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು. ಫುಲ್ಲು ವ್ಲಾಗ್ ಸ್ಕಿಪ್ ಮಾಡಿದೆ ಹೆಂಡರ್ಗೂ ನೋಡಿ. ಇವತ್ತು ಮಾರ್ನಿಂಗ್ ಬೆಳಗ್ಗೆನೇ ನಾನು ತುಂಬ ಬ್ಯುಸಿ ಇದ್ದೆ, ಕೆಲಸ ಜಾಸ್ತಿ ಇತ್ತು. ಹಾಗಾಗಿ ಬೆಳಗ್ಗೆನೇ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕೋದು ಮೊದಲನೇ ಕೆಲಸ. ನನಗಂತೂ ಸಖತ್ ಬೇಜಾರಾಗ್ತಾಯಿತ್ತು. ಇವತ್ತು ಒಂದು ಕಡೆ ಖುಷಿ ಅಂದರೆ ಒಂದು ಕಡೆ ಬೇಜಾರಾಗ್ತಾಯಿತ್ತು. ಬೆಳಗ್ಗೆನೇ ಎದ್ದೆ, ಈ ಥರ ಮಂಜು ಬೀಳ್ತಾಯಿತ್ತು. ಬಾಗಿಲು ತೊಳೆಯೋಣ ಅಂತ ಈಚೆ ಬಂದೆ ನಾನು. ಪ್ರತಿಯೊಂದು ಸರಿನೂ ಅಷ್ಟೇ, ನನ್ನ ಎಲ್ಲ ಕೆಲಸದಲ್ಲೂ ನನ್ನ ಹಸ್ಬೆಂಡು ತುಂಬ ಸಪೋರ್ಟು, ತುಂಬ ಹೆಲ್ಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇವತ್ತು ಬೆಳಗ್ಗೆ ನಾನು ಬಾಗಿಲು ತೊಳೆದು ರಂಗೋಲಿ ಹಾಕಿ ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೋದಾಗ ಸಖತ್ ಬೇಜಾರಾಯಿತು. ನಾನು ಕಾಫಿ ಕುಡಿಬೇಕಂದ್ರೆ ಪ್ರತಿ ದಿವಸ ನನ್ನ ಹಸ್ಬೆಂಡೇ ನನಗೆ ಟೀ ಕಾಫಿ ಮಾಡಿಕೊಡ್ಬೇಕು, ಇಲ್ಲಾಂದರೆ ನನಗೆ ಸಮಾಧಾನ ಆಗೋಲ್ಲ. ಅದೊಂಥರ ಖುಷಿ ನನಗೆ. ನಮ್ಮ ಹಸ್ಬೆಂಡೇ ಕಾಫಿ ಟೀ ಪ್ರತಿದಿನ ನಾನು ಮಾಡಿಕೊಡೋದು. ನನ್ನ ಮದುವೆ ಆಗಿದ್ದಾಗಿಂದ ಇಲ್ಲಿ ತನಕ, ನನ್ನ ಮದುವೆ ಆಗಿ 13 ವರ್ಷ ಆಗಿದೆ. ಅಲ್ಲಿ ತನಕ ನನ್ನ ಹಸ್ಬೆಂಡೇ ಕಾಫಿ ಟೀ ಮಾಡಿಕೊಡ್ತಾಯಿದ್ರು. ಅವರು ಮಾಡಿಕೊಡೋ ಕಾಫಿ ಟೀ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಇವತ್ತು. ಯಾಕಂತ ಹೇಳಿದ್ರೆ, ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ. ಇವತ್ತು ಅವ್ರದ್ದು ಇಡಮುಡಿ ಇದೆ, ಹಾಗಾಗಿ ಬೆಳಗ್ಗೆನೇ ಎಲ್ಲ ಕೆಲಸ ಮಾಡಿ, ನಾವು ಊರಲ್ಲಿ ಇಡಮುಡಿ ಇದೆ ಅಂತ, ನಾವಿರೋದು ಸಿಟಿಯಲ್ಲಿ, ಎಲ್ಲ ಕೆಲಸ ಮಾಡಿ ಹೋಗೋಣ ಅಂತ ಬೇಗ ಕೆಲಸ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕ್ತಾಯಿದ್ದೀನಿ. ಕಾಫಿ ಕುಡಿಯೋಕ್ಕೆ ಬೇಜಾರು ಅನ್ನಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ, ನಾನು ಕಾಫಿ ಕುಡಿಬೇಕಂದ್ರೆ ನಮ್ಮ ಹಸ್ಬೆಂಡು ಬೆಳಗ್ಗೆನೇ ಕಾಫಿ ಟೀ ತುಂಬ ಚೆನ್ನಾಗಿ ಮಾಡ್ತಾರೆ. ಕಾಫಿ ಟೀ ಅವರು ಕಾಫಿ ಟೀ ಲವರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಫಿ ಟೀ ಮಾಡೋದ್ರಿಂದ ಅವ್ರು ಮಾಡೋ ಕಾಫಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಕೆಲವೊಂದಿಷ್ಟು ಸರಿ ನನ್ನ ಹಸ್ಬೆಂಡ್ ಕಾಫಿ ಮಾಡಿಕೊಟ್ಟಿಲ್ಲ ಅಂದರೆ ನಾನು ಕುಡಿತಾನೇ ಇರಲಿಲ್ಲ. ನಾನು ಎಲ್ಲೋದ್ರೂ ಅಷ್ಟೇ, ಯಾವ ಊರಿಗೆ ಹೋದ್ರೂ ಅಷ್ಟೇ, ನಮ್ಮ ಅತ್ತೆ ಮನೆಗೆ ಹೋದ್ರೂ ಅಷ್ಟೇ, ನನ್ನ ಹಸ್ಬೆಂಡ್ ಕಾಫಿ ಮಾಡೋದು ಮಾತ್ರನೇ ನಾನು ಇಷ್ಟಪಟ್ಟು ಕುಡಿಯೋದು. ಅದಂತೂ ನನಗೆ ತುಂಬ ಖುಷಿ ಐತೆ. ನನ್ನ ಮಕ್ಕಳು ಅಷ್ಟೇ. ಬೆಳಗ್ಗೆ ಇಷ್ಟು ಸ್ಟಾರ್ಟ್ ಆಗಿದೆ ಕೆಲಸ. ಇನ್ನೂ ತುಂಬ ಕೆಲಸ ಇದೆ. ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಪೂಜೆ ಮಾಡಬೇಕು, ಮಕ್ಕಳನ್ನ ರೆಡಿ ಮಾಡಬೇಕು, ತುಂಬ ಕೆಲಸ ಇರ್ತೈತೆ. ನನಗೆ ನಮ್ಮ ಹಸ್ಬೆಂಡ್ ಇದ್ದರೆ ಒಂಥರ ಖುಷಿ. ಯಾಕಂತ ಹೇಳಿದ್ರೆ ಎಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡ್ತಾರೆ. ಇವತ್ತೊಂದು ಸ್ವಲ್ಪ ಬೇಜಾರಾಗ್ತಾಯಿತ್ತು ನನಗೆ. ಬೆಳಗ್ಗೆನೇ ಕಾಫಿ ಮಾಡ್ಕೊಂಡು ಕುಡಿಯೋಕ್ಕೂ ಬೇಜಾರಾಗ್ತಾಯಿತ್ತು. ಏನು ಮಾಡೋದು, ನಾನು ಮಾಡೋ ಕಾಫಿ ನನಗೆ ಇಷ್ಟ ಆಗೋಲ್ಲ. ಕಾಫಿ ಟೀ ಎರಡೂ ಅಷ್ಟೇ. ನಮ್ಮ ಹಸ್ಬೆಂಡ್ ಮಾಡೋದೇ ಕಾಫಿ ಟೀ ಚೆನ್ನಾಗಿರೋದು. ಪ್ರತಿಯೊಂದು ಸರಿನೂ ಅಷ್ಟೇ, ಅವರು 8 ಗಂಟೆಗೆ ಬಂದರೂ ನೈಟು ಡ್ಯೂಟಿ ಮುಗಿಸ್ಕೊಂಡು ಅವ್ರ ಕೈಯಲ್ಲಿ ಕಾಫಿ ಕುಡಿಸ್ಬಿಟ್ಟೆ ನೆಕ್ಸ್ಟ್ ಅಡುಗೆ ಮಾಡೋದು ನಾನು. ಅಡುಗೆ ಮಾಡಿಬಿಟ್ಟಿರ್ತೀನಿ, ಬಟ್ ಊಟ ಮಾಡಿರಲ್ಲ. ಅವ್ರು ಬರೋ ತನಕ ವೆಯ್ಟ್ ಮಾಡಿ ಕಾಫಿ ಕುಡಿದ್ಬಿಟ್ಟೆ ನಾನು ಕೆಲಸ ಸ್ಟಾರ್ಟ್ ಮಾಡೋದು. ಬೆಳಗ್ಗೆನೂ ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಮಾಡ್ಕೊಡೋ ಕಾಫಿ ಟೀ ಕುಡಿದ್ಬಿಟ್ಟೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು ಡೈಲಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಇವತ್ತು ನಾನು ಕಾಫಿ ಟೀ ಒಬ್ಬಳೇ ಮಾಡ್ಕೊಂಡು ಕುಡಿದೆ. ಸ್ವಲ್ಪ ಬೇಜಾರು ಅನ್ನಿಸ್ತಾಯಿತ್ತು. ಇನ್ನು ಅವ್ರದ್ದು ಇಡಮುಡಿ ಇತ್ತೆಲ್ಲ, ಮಾಲೆ ಹಾಕಿದ್ರು ಅಯ್ಯಪ್ಪ ಸ್ವಾಮಿಗೆ. ನಾನೇ ಎಲ್ಲ ಟಿಫನೆಲ್ಲ ರೆಡಿ ಮಾಡಬೇಕಾಗಿತ್ತು. ಬೆಳಗ್ಗೆ ಟಿಫನ್ಗೆ ಅಂತ ಚಿತ್ರಾನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ರೈಸ್ ಇಟ್ಟಿದ್ದೀನಿ. ನಾನು ಏನಕ್ಕೆ ಮಡಿಕೆಯಲ್ಲಿ ರೈಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಕುಕ್ಕರಲ್ಲಿ ಮಾಡಿದ್ರೆ ನಮ್ಮ ಮನೇಲಿ ಯಾರೂ ರೈಸು ತಿನ್ನಲ್ಲ. ಹಾಗಾಗಿ ಮಡಿಕೆಯಲ್ಲೇ ಮಾಡ್ತೀನಿ. ಅದು ಒಳ್ಳೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಮಡಿಕೆಯಲ್ಲಿ ರೈಸ್ ಮಾಡೋದ್ರಿಂದ, ಗಂಜಿ ಬಗ್ಸಿ ಮಾಡಿದ್ರೆ ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತಲೇ ಹೇಳ್ತೀನಿ ನಾನು. ನಮ್ಮ ಮನೆಯಲ್ಲಿ ಪ್ರತಿದಿನ ನಾವು ಕುಕ್ಕರಲ್ಲಿ ಬರೀ ಬೇಳೆ ತರಕಾರಿ ಅಷ್ಟೇ ಬೇಯಿಸ್ಕೊಳಕ್ಕೆ ಯೂಸ್ ಮಾಡ್ಕೊತೀವಿ. ಇನ್ನೆಲ್ಲ ನಾವು ಮಡಿಕೆಯಲ್ಲೇ ಬೇಯಿಸ್ಕೊತೀವಿ. ಅದಾದಮೇಲೆ ಮನೆಯೆಲ್ಲ ಗುಡಿಸಿ ಮನೆ ಉಜ್ತಾ ಇದ್ದೀನಿ ಹೋಗೋಣ ಅಂತ. ಅಯ್ಯಪ್ಪ ಸ್ವಾಮಿ ಅವ್ರದ್ದು ಇಡಮುಡಿ ಐತೆ ಅಂತ ಬೇಗ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ದೇವ್ರಿಗೆ ಪೂಜೆ ಮಾಡಬೇಕು. ಈ ಥರ ರೆಡಿಯಾಗಿದೆ ನಾನು. ಈ ಸೀರೆ ಬಂದು ನಮ್ಮ ಅಕ್ಕ ಕೊಡಿಸಿತ್ತು ಗೌರಿ ಹಬ್ಬಕ್ಕೆ. ನಮ್ಮ 2ನೇ ಅಕ್ಕ ಕೊಡಿಸಿತ್ತು. ಪ್ರತಿ ಸರಿನೂ ನನಗೆ ಹಬ್ಬಕ್ಕೆ ನಮ್ಮ ಅಕ್ಕ ಅವರೇ ಕೊಡಿಸೋದು. ಸರಿ, ಇದು ಚಿತ್ರಾನ್ನ ಟಿಫನ್ಗೆ ರೆಡಿ ಮಾಡಿದ್ದೀನಿ. ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು. ಇನ್ನು ಮಕ್ಕಳೆಲ್ಲ ಹೊಟ್ಟೆ ಹಸ್ಕೊಂಡಿರ್ತಾರಲ್ಲ, ನಾವು ಅವ್ರದ್ದು ಇಡಮುಡಿ ಆಗೋ ತನಕ ಅವರು ಊಟ ಮಾಡಲ್ಲ. ಬಟ್ ನಾವು ಇಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನಾನೇ ಗಾಡಿಯಲ್ಲಿ ಇವತ್ತು ನನ್ನ ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೋಗ್ತಾಯಿದ್ದೀನಿ. ತುಂಬ ಖುಷಿ ಆಯ್ತೈತೆ ನನಗೆ. ಅದಾದಮೇಲೆ ಇದು ನಮ್ಮೂರ ಕಡೆ, ಹಳ್ಳಿ ಕಡೆ ಯಾವ ಥರ ಅಂದರೆ, ಈ ಥರ ಕಲ್ಲಿಟ್ಟು ಪೂಜೆ ಮಾಡಿದರೆ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಮಾಡಿಬಿಟ್ಟು ಹೋಗಿರ್ತಾರೆ ಮನೆಯಲ್ಲೂ ಅಂತಲೇ ಅರ್ಥ. ಅದಾದಮೇಲೆ ಇದು ಇವಾಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಎಲ್ಲರೂ ಇದ್ದರು, ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಈ ಥರ ಇತ್ತು. ಫುಲ್ ಡೀಟೇಲಾಗಿ ನೋಡಿ. ನೀವು ಕೂಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿ ವರ್ಷವೂ ಇವರೇ ಗುರುಸ್ವಾಮಿ ಆಗಿರ್ತಾರೆ. ಪ್ರತಿ ವರ್ಷವೂ ಇವರೇ ಬಂದು ಇಡಮುಡಿ ಕಟ್ಟೋದು.
ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಡೆಕೋರೇಷನ್ ಅಂತೂ ಹೇಳಂಗೆ ಇಲ್ಲ, ತುಂಬ ಚೆನ್ನಾಗಿ ಮಾಡಿದರು. ಖುಷಿ ಆಯಿತು ನೋಡೋಷ್ಟ್ರೊಳಗೆ ನನಗೆ. ನನಗೇನು ಇಷ್ಟ ಅಂತ ಹೇಳಿದ್ರೆ ಇಲ್ಲಿ ಬಂದು ಅಯ್ಯಪ್ಪ ಸ್ವಾಮಿ ಹತ್ರ ಭಜನೆ ತುಂಬ ಇಷ್ಟ. ಅದಾದಮೇಲೆ ಇದು 18 ಮೆಟ್ಲದು ಪಡಿಪೂಜೆದು ಕರ್ಪೂರ ಅನ್ನಿಸ್ತಾರೆ ದೀಪ, ಅದು ತುಂಬ ಅಂದರೆ ತುಂಬ ಖುಷಿ. ಅದು ನೋಡೋಕ್ಕಂತಲೇ ಅರ್ಧ ನಾನು ಬಂದಿರ್ತೀನಿ ಇಲ್ಲಿ. ಯಾವಾಗೂ ಪ್ರತಿ ಸರಿ ಆ ದೀಪ ಹಚ್ಚೋದಕ್ಕೋಸ್ಕರನೇ ವೆಯ್ಟಿಂಗ್ ಮಾಡ್ತಾಯಿರ್ತೀನಿ, ವರ್ಷವೂ ಅಷ್ಟೇ. ಡೆಕೋರೇಷನ್ ಅಂತೂ ಹೇಳಂಗೆ ಇಲ್ಲ, ಸಖತ್ತಾಗಿ ಮಾಡಿದ್ದಾರೆ. ಒಂದು ಕಡೆ ಖುಷಿ ಆಗ್ತಾಯಿತ್ತು ದೇವ್ರು ನೋಡಿ, ಇನ್ನೊಂದು ಕಡೆ ಸ್ವಲ್ಪ ಬೇಜಾರಾಗ್ತಾಯಿತ್ತು. ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಮಗೋಸ್ಕರನೇ, ನಮ್ಮ ಕಷ್ಟಗಳಿಗೋಸ್ಕರ. ಆ ದೇವ್ರನ್ನ ನೋಡೋಕೆ ಹೋಗ್ತಾವ್ರೆ ನಮ್ಮ ಹಸ್ಬೆಂಡು. ಆದರೂ ನನಗೊಂದು ಕಡೆ ಬೇಜಾರಾಗ್ತಾಯಿತ್ತು. ನಾನು ಯಾವತ್ತೂ ಎಲ್ಲಿ ಕೂಡ ನಾನು ಒಂದು ದಿವಸ ಒಂದು ನೈಟು ನಮ್ಮ ಹಸ್ಬೆಂಡ್ ಬಿಟ್ಟು ನಾನು ಎಲ್ಲೂ ಇರಲ್ಲ. ನನ್ನ ಮದುವೆ ಆಗಿ 13 ವರ್ಷ ಆಗೈತೆ. ಅದರಲ್ಲಿ ಒಂದು 2 ದಿವಸ ಇರ್ಬೋದು ಅಷ್ಟೇ ನಾನು. ಇನ್ನು ಪ್ರತಿ ದಿವಸ ನಮ್ಮ ಹಸ್ಬೆಂಡು ನಾನು ಎಲ್ಲಿ ಹೋಗಿರ್ತೀನೋ ಅಲ್ಲಿ ಬಂದಿರಬೇಕು. ನನಗೆ ಆ ಥರ ಮೈಂಡ್ ಸೆಟ್ಟು. ನಮ್ಮ ಹಸ್ಬೆಂಡ್ ನಮ್ಮ ಜೊತೆಗೆ ಇರಬೇಕು ಅನ್ನೋದೇ ಅಷ್ಟೇ. ನಾನು ಅಷ್ಟೇ, ಅವ್ರು ಬರಲ್ಲ ಅಂದರೆ ನಾನು ಎಷ್ಟೋ ಸರಿ ಊರಿಗೆ ಹೋಗಿರಲ್ಲ. ಅದು ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತು. ಏನಂತ, ನಮ್ಮ ಅಕ್ಕ ಮಕ್ಕಳೆಲ್ಲ ಪ್ರತಿ ದಿವಸ ನಾವು ಊರಿಗೆ ಹೋಗ್ದಿದ್ದವಾಗೆಲ್ಲ ಏನು ಹೇಳೋದಂದರೆ, ನಿನ್ನ ಹಸ್ಬೆಂಡ್ ಬಿಟ್ಟು ನೀನು ಬರಲ್ಲ ಊರಿಗೆ ಅಂತಲೇ ಪ್ರತಿ ಸರಿ ರೇಗಿಸ್ತಾರೆ ನನಗೆ. ವರ್ಷನೂ ಒಂಥರ ದುಃಖ ನೋವು ಆ ಥರ ಎಲ್ಲ ಆಗ್ತಾಯಿತ್ತು. ಅವರು ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ. ಆ ಥರ ನಾನು ಮಾಡ್ಕೋಬಾರ್ದು ಈ ವರ್ಷ ಅಂತ ಹೇಳಿ ನಾನು ದೇವಸ್ಥಾನದ ಹತ್ರ ಹೋಗಿದ್ದೆ. ಯಾಕಂದರೆ ನನ್ನ ಮಕ್ಕಳು ನನ್ನ ಜೊತೆಯಲ್ಲಿ ಇದ್ದಾರೆ. ನನ್ನ ಸೇಫ್ಟಿಗಂತ ನಮ್ಮ ಅಕ್ಕನ ಮಕ್ಕಳು ನಮ್ಮ ಮನೇಲಿ ಇರ್ತಾರೆ. ಬಟ್ ಆದರೂ ಕೂಡ ನಾನು ಒಬ್ಬಳೇ ಇರ್ತೀನಿ ಅನ್ನೋ ಕಾರಣಕ್ಕೆ ನಮ್ಮ ಹಸ್ಬೆಂಡು ನಮ್ಮ ಅಕ್ಕನ ಮಕ್ಕಳನ್ನ ಬಂದು ಇಲ್ಲೇ ಇರಿಸ್ಕೊ ಅಂತ ಹೇಳಿದರು. ಬಟ್ ಇರ್ತಾರೆ. ಆದರೂ ಒಂದು ಕಡೆ ನನಗೆ ಬೇಜಾರಾಗ್ತಾಯಿತ್ತು. 1 ವೀಕ್ ನಮ್ಮ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಬರೋ ತನಕ ಸ್ವಲ್ಪ ಬೇಜಾರಾಗೇ ಇರ್ತೈತೆ. ಆದರೆ ಬೇಗ ಕೆಲಸ ಮಾಡಬೇಕು. ನನ್ನ ಮಕ್ಕಳನ್ನ ಯಾವ ಟೈಮ್ ಸ್ಕೂಲ್ಗೆ ಬಿಡಬೇಕು, ಯಾವ ಟೈಮ್ ಕರ್ಕೊಂಬರಬೇಕು, ಅವ್ರಿಗೆ ಪ್ರತಿಯೊಂದು ಏನು ಮಾಡಬೇಕು ಅನ್ನೋದು ನನ್ನ ಕರ್ತವ್ಯ. ಅದು ನಾನು ಮಾಡಲೇಬೇಕು. ನನ್ನ ಹಸ್ಬೆಂಡ್ ಇದ್ದಾಗ ನನಗೊಂದು ಸ್ವಲ್ಪ ಧೈರ್ಯ ಇರ್ತೈತೆ. ಯಾಕಂದರೆ ಯಾವ ಟೈಮ್ಗೆ ಏನು ಮಾಡಬೇಕು, ಅವರು ಕರೆಕ್ಟ್ ಟೈಮ್ಗೆ ಪಿಕಪ್ಪು ಡ್ರಾಪು, ಊಟ ಅಷ್ಟೇ ಕರೆಕ್ಟ್ ಟೈಮ್ಗೆ ಮಾಡ್ತಾಯಿದ್ರಿ. ಇವಾಗ ಒಂದು ಸ್ವಲ್ಪ ಲೇಟಾದರೂ ನನ್ನ ಮಕ್ಕಳು ಬೇಜಾರು ಮಾಡ್ಕೊತಾರೆ, ಲೇಟ್ ಆಗಿಬಿಡ್ತಾಯಿದ್ದೀನಿ ಅಂತ ಬೇಗ ಎದ್ದು ಎಲ್ಲ ಮಾಡ್ತಾಯಿದ್ದೀನಿ. ಒಂದಂತೂ ಖುಷಿ, ನಮ್ಮ ಚೆನ್ನಾಗಿರಲಿ, ನಾವು ಚೆನ್ನಾಗಿರಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ, ನಮ್ಮ ಅತ್ತೆ ನಮ್ಮ ಮಾವ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ದೇವ್ರನ್ನ ಮುಟ್ಕೊಂಡು ಬೇಡ್ಕೊಂಬರಲಿ. ನನ್ನಿಂದ ಒಂದು 6 ದಿವಸ ಸ್ವಲ್ಪ ಫ್ರೀ ಇರ್ತೈತೆ, ರಿಲೀಫ್ ಇರ್ತೈತೆ ನಮ್ಮ ಹಸ್ಬೆಂಡ್ಗೆ. ಅವ್ರಿಗೆ ಅನಿಸ್ಬೋದೇನೋ ಗೊತ್ತಿಲ್ಲ. ನಾನು ಸ್ವಲ್ಪ ಬಾಯ್ ಮಾಡ್ತೀನಿ ಮನೇಲಿ. ಎಲ್ಲ ಹೆಣ್ಮಕ್ಳು ಅಷ್ಟೇ ಹೇಳ್ತಾ ಇರೋದು. ಏನಕ್ಕೆ ಬಾಯ್ ಮಾಡ್ತೀನಿ, ನಾವು ಬದುಕೋದಕ್ಕೋಸ್ಕರ ನಾನು ಎಲ್ಲನೂ ಮಾಡ್ತೀನಿ. ನಾವು ಬದುಕಬೇಕು, ನಾವು ಚೆನ್ನಾಗಿರಬೇಕು ಎಲ್ಲರ ಮುಂದೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ತನಕ ಬಂದಿರೋದು. ಒಂದೊಂದೇ ಸ್ಟೇಜ್ ಮೇಲೆ ಬರ್ತಾಯಿದ್ದೀನಿ ಆ ದೇವರ ಆಶೀರ್ವಾದದಿಂದ. ಬಟ್ ನಾನು ಬದುಕೋದಕ್ಕೋಸ್ಕರ ನಾನು ಯಾರನ್ನೂ ಯಾವುದೇ ಕಾರಣಕ್ಕೂ ಅಷ್ಟೇ ದೂಷಣೆ ಮಾಡಲ್ಲ, ಒಬ್ರು ಕೆಟ್ಟದ್ದು ಬಯಸಲ್ಲ. ನಾವು ಚೆನ್ನಾಗಿರೋದು ಅಲ್ದಿರ ನನ್ನ ಅಕ್ಕಪಕ್ಕ ಕೂಡ ನನ್ನ ಜೊತೇಲಿ ಯಾರು ಇರ್ತಾರೋ ನಮ್ಮ ಜೊತೇಲಿ ಅವರೆಲ್ಲರೂ ಚೆನ್ನಾಗಿರಲಿ ಅಂತಲೇ ನಾನು ಬಯಸ್ತೀನಿ. ಬಟ್ ನಾನು ಕೆಟ್ಟದ್ದು ಮಾಡೋರ ಮುಂದ್ಗಡೆ ಆ ದೇವರೇ ನೋಡ್ಕೊಳ್ಲಿ ಅಷ್ಟೇ ನಾನು ಹೇಳೋದು. ಒಬ್ರಿಗೇನು ಹೇಳೋಕ್ಕೆ ಇಷ್ಟಪಡಲ್ಲ ದೇವ್ರದ್ದು. ಯಾಕಂದರೆ ಜಾಸ್ತಿ ಏನು ಹೇಳ್ಕೊಬಾರ್ದು. ಇಲ್ಲಿ ನಮ್ಮ ಮನಸ್ಸಲ್ಲಿ ನಮ್ಗೆ ಎಷ್ಟು ನೋವು ದುಃಖ ಆಗಿದ್ರೂ ಕೂಡ ಜನಗಳಿಗೆ ಗೊತ್ತಾಗಲ್ಲ. ಬಟ್ ದೇವ್ರಿಗೆ ಗೊತ್ತಿರ್ತೈತೆ ನಾವು ಏನಕ್ಕೋಸ್ಕರ ಇಷ್ಟು ಇದರಲ್ಲಿ ಇದ್ದೀವಿ, ನಮಗೆ ಯಾರಿಂದ ಏನು ಮಾಡ್ತಾಯಿದ್ದಾರೆ, ನಮ್ಮ ಅಕ್ಕಪಕ್ಕ ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿರ್ತದೆ. ಬಟ್ ನಾವು ಹೇಳ್ಕೊಳಕ್ಕಾಗಲ್ಲ. ಬಟ್ ನನ್ನ ಪ್ರಕಾರ ನಾವು ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಮಾಲೆ ಹಾಕವ್ರೆ. ದೇವ್ರನ್ನ ಬೇಡ್ಕೊತೀನಿ ಅಯ್ಯಪ್ಪ ಸ್ವಾಮಿನ. ನಮ್ಮ ಅತ್ತೆ ನಮ್ಮ ಮಾವ, ನನ್ನ ಗಂಡ, ನನ್ನ ಮಕ್ಕಳು, ನಮ್ಮ ಅಕ್ಕವರು ಎಲ್ಲರೂ ಕೂಡ ಒಳ್ಳೆ ಆರೋಗ್ಯದಿಂದ ಚೆನ್ನಾಗಿರಲಿ ಅಂತ ಬೇಡ್ಕೊಳ್ಲಿ ಅಷ್ಟೇ. ಬೇರೆ ಏನು ಬೇಡ ನನಗೆ. ಈ ವ್ಲಾಗಲ್ಲಿ ಇಷ್ಟ ಆಗಿರ್ತದೆ. ಬಟ್ ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ಐ ಆಮ್ ಸಾರಿ ಅಂತ ಕೇಳ್ತೀನಿ. ಬಟ್ ಕೆಲವೊಂದಷ್ಟು ನೋವುಗಳು ನಾವು ಹೇಳ್ಕೊಳಕ್ಕಾಗ್ದಿರೋಂಥ ಸ್ಥಿತಿ. ಜನಗಳ ಹತ್ರ ಹೇಳ್ಕೊಂಡ್ರೆ ಎಲ್ಲಿ ನಮ್ಮನ್ನು ಆಡ್ಕೊತಾರೋ, ಎಲ್ಲಿ ನಮ್ಮನ್ನು ಇದು ಮಾಡ್ತಾರೋ ಅನ್ನೋ ಕಾರಣಕ್ಕೋಸ್ಕರ ದೇವ್ರ ಹತ್ರ ಹೇಳ್ಕೊಬೇಕು ನಾವು ಅಷ್ಟೇ ಹೊರತು ನಮ್ಮ ಮನಸ್ಸಲ್ಲಿರೋ ನೋವು ಖುಷಿ ದುಃಖ ಎಲ್ಲ ಪ್ರತಿಯೊಂದು ದೇವ್ರಿಗೆ ಗೊತ್ತಿರ್ತೈತೆ. ಆ ದೇವ್ರು ನೋಡ್ಕೊಂಡು ನಮಗೇನು ಕೊಡಬೇಕೋ ಅದನ್ನೇ ಕೊಡಲಿ ಅಂತ ಬೇಡ್ಕೊತೀನಿ. ಇನ್ನೊಂದು ಏನಂತ ಹೇಳಿದ್ರೆ, ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಅಷ್ಟೇ ನಾನು ಕೇಳ್ಕೊತೀನಿ. ನಮ್ಮ ದೇವ್ರು ಏನು ಕೊಟ್ಟಿಲ್ಲ ಅಂದರೂ ಒಂದು ಒಳ್ಳೆ ಆರೋಗ್ಯ ಕೊಡಲಿ, ದುಡ್ಕೊತೀನೋ ಅಷ್ಟು ಶಕ್ತಿ ಕೊಡಲಿ ಅಯ್ಯಪ್ಪ ಸ್ವಾಮಿಗೆ. ನಾನು ನಮ್ಮ ಹಸ್ಬೆಂಡ್ ಇರೋ ತನಕ ವರ್ಷ ಕೂಡ ಮಾಲೆ ಹಾಕಿಸ್ತೀನಿ. ನಾನು ಒಂದು ಹರಕೆ ಕಟ್ಕೊಂಡು ಈ ಸರಿ ಒಂದು ತುಪ್ಪದ ಕಾಯಿ ಹಾಕ್ಸ್ತಾಯಿದ್ದೀರಿ ಎಕ್ಸ್ಟ್ರಾ. ಅದು ನನ್ನ ಮನಸ್ಸಲ್ಲಿ ಏನೋ ತಿಳ್ಕೊಂಡಿದ್ದೀನಿ. ಅದಾದರೆ ನಾನು ದೇವ್ರಿಗೆ ವರ್ಷ ತುಪ್ಪದ ಕಾಯಿ ಕೊಡಿಸ್ತೀನಿ.
ಅಂತ ಬೇಡ್ಕೊತಾ ಇದ್ದೀನಿ. ಈ ವ್ಲಾಗಲ್ಲಿ ಇಷ್ಟು. ಬಟ್ ಅದಾದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು ಏನು ಅಂದ್ಕೊಂಡಿದ್ದೆ ಅದು ಆಗೈತೋ ಇಲ್ಲೋ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಬಟ್ ನಾನು ಅಂದ್ಕೊಂಡಿರೋದೆಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವಾಗ ನಾನು ತುಪ್ಪದ ಕಾಯಿ ಕಳಿಸಿದ್ದೆಲ್ಲ ಹಾಗೈತೆ. ಅದು ಏನು ಅಂತ ನಾನು ಇವಾಗಲೇ ಹೇಳ್ತೀನಿ. ನನಗೆ ಫಸ್ಟ್ ಹೆಣ್ಮಗು ಆಯಿತು. ಹೆಣ್ಮಗು ಆಗಿತ್ತು, ಖುಷಿ ಇತ್ತು. ಬಟ್ ಇನ್ನೊಂದು ಸರಿ ನಮ್ಮ ಹಸ್ಬೆಂಡು ನನ್ನ ಮಗಳಾದಮೇಲೆ 3.5 ವರ್ಷ ಆದಮೇಲೆ ಮಾಲೆ ಹಾಕಿದ್ರು. ನನಗೊಂದು ಗಂಡು ಮಗು ಬೇಕು ಅಂತ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ತುಪ್ಪದ ಕಾಯಿ ಕಳಿಸಿದೆ. ಯಾರೋ ಹೇಳಿ ನನಗೆ ಈ ಥರ ತುಪ್ಪದ ಕಾಯಿ ಕಳಿಸು ಮುಕ್ಕೊಂದು ಅಂತ ಹೇಳಿದರು. ಬಟ್ ಕಳಿಸಿದ್ದೆ. ನನ್ನ ಗಂಡು ಮಗು ಆಗಿದೆ. ನನ್ನ ಮಗನಿಗೆ ಇವಾಗ 6 ವರ್ಷ ನಡೀತಾ ಇದೆ. ಅದು 100% ಆಗಿದೆ. ಬಟ್ ಇನ್ನೂ ಒಂದು ಕೂಡ ನಾನು ಅಂದ್ಕೊಂಡಿದ್ದೆ, ಅದು ಆಗಿದೆ. ತುಂಬ ಖುಷಿಯಾಗಿದ್ದೀವಿ ಅಷ್ಟೇ. ನನಗೇನು ಬೇಡ. ದೇವ್ರು ಕೇಳಿದ್ದು ಕೊಟ್ಟಿಲ್ಲ ಅಂದರೂ ನನಗೇನು ದೇವ್ರ ಮೇಲೆ ಬೇಜಾರಿಲ್ಲ. ಬಟ್ ನಾನು ಅಂದ್ಕೊಂಡ ಥರ ನನ್ನ ಭಕ್ತಿಯಿಂದ ನಾನೇನು ಅಂದ್ಕೊಂಡಿದ್ದೀನೋ ಅದೆಲ್ಲ ಆಗಿದೆ. ಅದು ತುಂಬ ಹೆಮ್ಮೆ ಇದೆ ನನಗೆ, ತುಂಬ ಖುಷಿ ಇದೆ. ನಮ್ಮ ಹಸ್ಬೆಂಡು ಇರೋ ತನಕ ವರ್ಷ ಕೂಡ ಮಾಲೆ ಹಾಕಿದ್ದೀನಿ. ನನ್ನ ಕಡೆ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸಾರಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಅಷ್ಟೇ. ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಎಲ್ಲರೂ ನಮ್ಮ ರಿಲೇಷನ್ನೇ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಬೇಡ್ಕೊತೀನಿ ಈ ವ್ಲಾಗಲ್ಲಿ. ಬಟ್ ನಾನು ಮಾತಾಡೋದು ನೋಡಿ ಕೆಲವೊಂದಷ್ಟು ಜನ ಆಡ್ಕೊತಾರೆ. ಏನಕ್ಕಂದರೆ ಯೂಟ್ಯೂಬ್ ಮಾಡೋದು ಕೆಲಸ ಇಲ್ಲ ಅಂತ ಹೇಳಿ. ಬಟ್ ನಮ್ಮ ಇದಕ್ಕೋಸ್ಕರ ನಾವು ಮಾಡ್ಕೊತೀವಿ. ಬೇರೆ ಒಬ್ರಿಗೆ ಯಾವುದೇ ರೀತಿ ನಾನು ಟೆನ್ಷನ್ನು ಟಾರ್ಚರ್ ಯಾವುದೂ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ಜನ ನಿಮ್ಗೇನು ದುಡ್ಡು ಬಂದುಬಿಡ್ತೈತಾ, ವ್ಯೂಸ್ ಬಂದುಬಿಡ್ತೈತಾ ಅಂತ ಹೇಳ್ತಾರೆ. ದುಡ್ಡು ವ್ಯೂಸು ನೆಕ್ಸ್ಟು ಈ ಥರ ವ್ಲಾಗ್ ಮಾಡಿ ಮಾತಾಡೋದ್ರಲ್ಲಿ ಅವರು 1% ಕೂಡ ಇಲ್ಲ. ಬಟ್ ನನ್ನ ಚಾನಲ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಬಟ್ ನನ್ನ ವಾಚ್ ಓವರ್ ಎಷ್ಟು ಮಾಡಬೇಕೋ ಅನ್ನೋದು ಅಷ್ಟೇ ಗಮನ ಐತೆ ನನಗೆ. ಬೇರೆಯವ್ರ ಮಾತೇನೂ ಅಷ್ಟು ಗಮನ ಇಲ್ಲ. ಈ ವ್ಲಾಗ್ ನೋಡ್ತಾ ಇರೋರು ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಬೇಡ್ಕೊತೀನಿ. ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಲ್ ಅಂತ ಬಟನ್ ಒತ್ತಿ. ನಮ್ಮ ಹಸ್ಬೆಂಡ್ ಇವಾಗ ತುಪ್ಪದ ಕಾಯಿ ತುಂಬ್ತಾ ಇದ್ದಾರೆ. ನನ್ನ ಮನಸ್ಸಿಂದ ಹೇಳ್ಕೊತಾ ಇದ್ದೀನಿ. ನನ್ನ ಚಾನಲ್ ಇನ್ನೂ ಇನ್ಕ್ರೀಸ್ ಆಗಲಿ, ಡಿಕ್ರೀಸ್ ಬೇಡ. ನಂಗೆ ವ್ಯೂಸ್ಗಿಂತ ಸಬ್ಸ್ಕ್ರೈಬರ್ಗಿಂತ ನನಗೆ ವಾಚ್ ಓವರ್ ಬೇಗ ಕಂಪ್ಲೀಟ್ ಆಗಲಿ ಅಷ್ಟೇ ಬೇಡ್ಕೊತೀನಿ ಅಷ್ಟೇ. ತುಂಬ ಜನ ಹೇಳ್ತಾರೆ ಗೊತ್ತಿಲ್ಲದವರು, ವಾಚ್ ಓವರುಗಿಂತ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಮುಖ್ಯ ಅಂತ ಅಲ್ಲ. ಸಬ್ಸ್ಕ್ರೈಬರು ಒಂದು 10 ಜನ, ಬೇಕಾಗಿರೋದೇ 1,000 ಜನ ಸಬ್ಸ್ಕ್ರೈಬರು. ಅಷ್ಟಕ್ಕಿಂತ ನಮಗೇನು ಇಂಪಾರ್ಟೆಂಟ್ ಇಲ್ಲ. ನಂದು ಸಬ್ಸ್ಕ್ರೈಬರು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ವಾಚ್ ಓವರ್ ಅಷ್ಟೇ. ಇನ್ನು ಆಫ್ ಮೋನೋ ಆಗಿದೆ. ಈ ವ್ಲಾಗಲ್ಲಿ ತಿಳಿಸ್ತಾ ಇದ್ದೀನಿ, ಆಫ್ ಮೋನೋ ಆಗಿದೆ. ಬಟ್ ಇನ್ನೂ ಆಫ್ ಮೋನೋ ಬೇಗ ಕಂಪ್ಲೀಟ್ ಆಗಲಿ ಅಂತ ಬೇಡ್ಕೊತೀನಿ. ನಂದು ಡಾಲರ್ಸ್ ಬೇಗ ಕಂಪ್ಲೀಟ್ ಆಗಲಿ. ಕೆಲವೊಂದಿಷ್ಟು ಜನ ನನ್ನ ಬಗ್ಗೆ ಹಿಂದೆ ಮಾತಾಡೋರ್ಗೂ ನನ್ನ ವ್ಲಾಗ್ ನೋಡಿ ನನ್ನ ಫಸ್ಟ್ ಹ್ಯಾಡ್ಸ್ ಆ್ಯಂಡ್ ಪಿನ್ ಬಂದವಾಗ ನಾನು ಶೇರ್ ಮಾಡ್ಕೊತೀನಿ ಯಾರ್ಯಾರು ಯಾವ್ಯಾವ ಥರ ಅಂದರು ಅಂತ. ಈ ವ್ಲಾಗ್ ಇಷ್ಟ ಆಗಿರ್ತೈತೆ. ತುಂಬ ಖುಷಿಯಿಂದ ಹೇಳ್ಕೊತೀನಿ. ನನಗೆ ಎಲ್ಲ ದೇವರು ಯಾವ ಟೈಮ್ಗೆ ಏನು ಕೊಡಬೇಕೋ ಅದೇ ಕೊಡ್ತಾರೆ. ಬಟ್ ಜನಗಳ ಮುಂದೆ ಯಾವತ್ತೂ ನನ್ನ ಕೀಳು ಮಾಡಿಲ್ಲ ಅಂತ ದೇವ್ರನ್ನ ಬೇಡ್ಕೊತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ. ನಾನೇನೋ ಅಂದ್ಕೊಂಡಿದ್ದೀನಿ. ಅದು ಇವಾಗ ತುಪ್ಪದ ಕಾಯಿ ತುಪ್ಪ ಹಾಕ್ತಾಯಿದ್ದೀನಿ ಕಾಯಿಗೆ. ಅದು ಒಳ್ಳೆಯದಾಗಲಿ. ಅದಾಗಿದ್ದ ತಕ್ಷಣ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ತುಂಬ ಖುಷಿಯಿಂದ ಹೇಳ್ಕೊತೀನಿ. ಅದು ಆಗ್ಬೋದು. ಒಂದು 50% ಆಗ್ತಾ ಬಂದಿದೆ. ಇನ್ನೊಂದು 50% ಇದೆ. ಅದು ನನ್ನ ಲೈಫಲ್ಲಿ ಹೇಳ್ಕೊಳಕ್ಕಾಗಲ್ಲ. ಅಷ್ಟು ದೊಡ್ಡ ಕನಸು ಅಂತಲೇ ಹೇಳ್ಬೋದು. ಅದು ಯಾರಾದರೂ ಗೆಸ್ ಮಾಡೋಂಗಿದ್ರೆ ಒಂದು ಹೇಳಿ. ಬಟ್ ನನಗೆ ಗೊತ್ತಿರ್ತೈತೆ ಅದು ಏನು ಅಂತ. ಅದಾದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇದೊಂದು ದೊಡ್ಡ ಕನಸು ಅಂತಲೇ ಹೇಳ್ಬೋದು ನನ್ನ ಲೈಫಲ್ಲಿ. ತುಂಬ ಕಷ್ಟಪಟ್ಟು ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದೀನಿ. ಅದು ಮುಂದೆ ಬಂದರೆ, ಮುಂದೆ ಮೇಲೆ ನಾನು ಬಂದೋದ್ರೆ ನಾನು ದೇವ್ರಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಅಯ್ಯಪ್ಪ ಸ್ವಾಮಿಗೆ ವರ್ಷ ತುಪ್ಪದ ಕಾಯಿ ಕಳಿಸ್ತೀನಿ ಅಂತಲೇ ಈ ತುಪ್ಪದ ಕಾಯಿ ದೇವ್ರಿಗೆ ಕಳಿಸ್ತಾ ಇದ್ದೀನಿ. ದೇವ್ರಿಗೆ ತುಪ್ಪದ ಕಾಯಿ ಕಳಿಸೋದ್ರಿಂದ ಎಷ್ಟೆಲ್ಲ ಉಪಯೋಗ ಆಗೈತೆ ಅಂತ ನನಗೆ ಮಾತ್ರ ಗೊತ್ತು. ಬಟ್ ಬೇರೆಯವ್ರಿಗೆ ಗೊತ್ತಿಲ್ಲ. ನನ್ನ ಭಕ್ತಿಯಿಂದ ನಾನು ಏನು ಮಾಡಬೇಕೋ ದೇವ್ರಿಗೆ ಅದೇ ಮಾಡ್ತೀನಿ. ಬಟ್ ನಮ್ಮ ಯಜಮಾನ್ರು ಚೆನ್ನಾಗಿ ಒಳ್ಳೆ ಇದರಿಂದ ಹೋಗ್ಬಿಟ್ಟು ಬರಲಿ. ಸೇಫಾಗಿ ಜರ್ನಿ ಮಾಡ್ಕೊಂಡು ದೇವ್ರು ನೋಡ್ಕೊಂಡು ಕಣ್ಣು ತುಂಬ ದೇವ್ರು ನೋಡ್ಕೊಂಡು ಬರಲಿ ಅಷ್ಟೇ. ನಮ್ಮಿಂದ ಎಷ್ಟು ಜನ ಮಾತಾಡಿದ್ರು ನಮ್ಮ ಜೊತೇಲಿ ಒಬ್ಬರು ಇರ್ತಾರೆ. ಯಾರು ಹೇಳು, ಮೇಲೆ ಇರೋನು ಅಷ್ಟೇ. ನಾನು ಬೇಡ್ಕೊತೀನಿ. ಯಾರು ಹಿಂದೆ ಮುಂದೆ ಮಾತಾಡ್ಕೊಳೋರ ಬಗ್ಗೆ ನನ್ನ ತಲೆ ಯಾವತ್ತೂ ಕೊಡೋಲ್ಲ. ಈ ವ್ಲಾಗಲ್ಲಿ ಫುಲ್ ಡೀಟೇಲಾಗಿ ನೋಡ್ತಾ ಇರ್ಬೋದು ನೀವು. ಏನಂತ ಹೇಳಿದ್ರೆ ಅಯ್ಯಪ್ಪ ಸ್ವಾಮಿಗೆ ಯಾವ ಥರ ಪೂಜೆ ಮಾಡ್ತಾರೆ ಮತ್ತು ದೀಪ ಹಚ್ತಾರೆ, ಇದು ಇಡಮುಡಿ ಯಾವ ಥರ ಕಟ್ತಾ ಇದ್ದಾರೆ, ಹೆಂಗೆ ಕಟ್ತಾ ಇದ್ದಾರೆ, ಫುಲ್ ಡೀಟೇಲಾಗಿ ಈ ವ್ಲಾಗಲ್ಲಿದೆ. ನಿಮ್ಗೆ ಇಷ್ಟ ಆಗಿರ್ಬೋದು. ವರ್ಷ ಕೂಡ ಇವರೇ ಗುರುಸ್ವಾಮಿ ಆಗಿ ಇಲ್ಲಿ
ಬಂದಿರ್ತಾರೆ. ತುಂಬ ಚೆನ್ನಾಗಿ ಎಲ್ಲ ಪೂಜೆ ಪುನಸ್ಕಾರಗಳು ಮಾಡಿಕೊಡ್ತಾರೆ. ಇನ್ನು ನಮ್ಮ ಫ್ಯಾಮಿಲಿನ ರಮ್ಯಕ್ಕ ಆಗಿರ್ಬೋದು, ನಮ್ಮ ಶಶಿ ಆಗಿರ್ಬೋದು, ನನ್ನ ಮಗಳು, ನಮ್ಮ ಚಿಕ್ಕತ್ತೆ, ನಮ್ಮ ಅತ್ತೆ, ಮತ್ತು ನನ್ನ ಮೈದಾ, ನಮ್ಮ ಅಕ್ಕನ ಎಲ್ಲರೂ ಬಂದಿದ್ದರು. ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರು. ನಮ್ಮ ಹಸ್ಬೆಂಡ್ಗೆ ತುಂಬ ಖುಷಿ ಆಯಿತು. ಇನ್ನೆಲ್ಲ ಅಲ್ಲಿರೋರೆಲ್ಲ ನಮ್ಮ ರಿಲೇಟಿವ್ಸೇ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಅವ್ರು ಅಂದ್ಕೊಂಡಿರೋದು ಆಗಲಿ ಅಂತ ನಾನು ಅಯ್ಯಪ್ಪ ಸ್ವಾಮಿನ ಬೇಡ್ಕೊತೀನಿ. ವರ್ಷ ವರ್ಷ ಇದೇ ಥರ ಎಲ್ಲರೂ ಸೇರಿ ಮಾಲೆ ಆಗಲಿ, ಖುಷಿಯಾಗಿರಲಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಫ್ರೆಂಡ್. ಇಷ್ಟೊತ್ತು ನಾನು ಟೈಮ್ ಕೊಟ್ಟು ನಿಮ್ಮ ಜೊತೆಲಿ ಮಾತಾಡಿದ್ದೀನಿ. ಬಟ್ ನಾವು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳಕ್ಕಾಗಲ್ಲ. ಕೆಲವೊಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಂಡ್ರೆ ಕೆಲವೊಂದಷ್ಟು ಜನ ಅರ್ಥ ಮಾಡ್ಕೊತಾರೆ, ಅಷ್ಟೇ ನಾನು ಹೇಳ್ತೀನಿ. ನನ್ನ ವ್ಲಾಗೂ ನನ್ನ ಕೆಲವೊಂದಷ್ಟು ಜನ ನಾನು ಬೇಕಾಗಿರೋರು, ಬೇಡದಿರೋ ಇರೋರೆಲ್ಲ ನೋಡ್ತಾ ಇರ್ತಾರೆ. ಬೇಕಾಗಿರೋರು ಇಷ್ಟಪಡ್ಬೋದು, ಬೇಡದಿರೋ ಇರೋರು ಸ್ಕಿಪ್ ಮಾಡಿಬಿಟ್ಟು ಓದ್ತಾ ಇರ್ಬೋದು. ನನಗಂತೂ ತುಂಬ ಖುಷಿ ಇದೆ. ನಾನು ವ್ಲಾಗ್ ಮಾಡೋದಂತೂ ತುಂಬ ಖುಷಿ. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಒಳ್ಳೊಳ್ಳೆ ಹಳ್ಳಿ ಲೈಫಲ್ಲಿ ಯಾವ ಥರ ಹಳ್ಳಿ ಲೈಫ್ ಎಂಜಾಯ್ ಮಾಡ್ಬೋದು, ಯಾವ ಥರ ಇರ್ಬೋದು ಅನ್ನೋದು ಎಲ್ಲ ನಾನು ಫುಲ್ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ನಾನು ಜಾಸ್ತಿ ಎಡಿಟಿಂಗ್ ಮಾಡಲ್ಲ, ಯಾಕಂದರೆ ಅದು ಫೇಕ್ ಅಂತ ಅಂತಾರೆ. ನಾನು ಜಾಸ್ತಿ ಎಡಿಟಿಂಗ್ ಮಾಡೋಕ್ಕೋಗಲ್ಲ. ಏನಾಯಿತೋ ಅದನ್ನು ಮಾತ್ರ ಅಷ್ಟೇ ನಾನು ಹ್ಯಾಡ್ ಮಾಡ್ಕೊತೀನಿ. ಯಾವುದೇ ರೀತಿ ಫಿಲ್ಟರ್ ಆಗಲಿ, ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಆಗಲಿ ಏನು ಕೊಡಲ್ಲ. ಏನಾಯಿತೋ ಅದನ್ನೇ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಫಸ್ಟಿಂದನೂ ಅದೇ ಥರನೇ. ಜಾಸ್ತಿ ಎಡಿಟಿಂಗ್ ಅಂತೂ ನಾನು ಮಾಡೋಕ್ಕೋಗಲ್ಲ. ಅಷ್ಟೇ ಫ್ರೆಂಡ್ಸ್. ನನ್ನ ಮಗ ಇವತ್ತು ಸ್ಕೂಲ್ ರೇಕ್ ಹಾಕ್ಕೊಂಡಿರೋಂಥ ಡ್ರೆಸ್ ಹಾಕ್ಕೊಂಡಿರೋದು ತುಂಬ ಚೆನ್ನಾಗೈತೆ. ಡ್ರೆಸ್ಸು ಇಷ್ಟಪಟ್ಟು ಹಾಕ್ಕೊಂಡಿತ್ತು. ಬಟ್ ನನ್ನ ಮಕ್ಳಿಗೆ ಸ್ವಲ್ಪ ಬೇಜಾರು ಅನ್ನಿಸ್ತೈತೆ. ಒಂದು ವೀಕು ನನಗಿಂತ ನನ್ನ ಮಕ್ಳು ತುಂಬ ಮಿಸ್ ಮಾಡ್ಕೊತಾರೆ ನಮ್ಮ ಹಸ್ಬೆಂಡ್ನ. ಯಾಕಂತ ಹೇಳಿದ್ರೆ ನಾನು ಸ್ವಲ್ಪ ರಫು. ನಮ್ಮ ಹಸ್ಬೆಂಡು ತುಂಬ ಪ್ರೀತಿಯಿಂದ ಮಕ್ಕಳು ನೋಡ್ಕೊತಾರೆ. ಪ್ರೀತಿಯಿಂದ ನೋಡ್ಕೊತಾರೆ ಅಂತ ಸ್ಟ್ರಿಕ್ಟ್ ಮಾಡಲ್ಲ ಅಂತ ಏನಿಲ್ಲ. ಸ್ಟ್ರಿಕ್ಟು ಯಾವ ಟೈಮಲ್ಲಿ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬಾರ್ದು ಅನ್ನೋದು ಗೊತ್ತು. ಅಷ್ಟೇ ಪ್ರೀತಿ ಮಾಡ್ತಾರೆ, ಅಷ್ಟೇ ಸ್ಟ್ರಿಕ್ಟು ಮಾಡ್ತಾರೆ. ಒಂದು ವೀಕ್ ತುಂಬ ಖುಷಿಯಿಂದ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೊಂಡು, ದೇವ್ರು ನೋಡ್ಕೊಂಡು, ದೇವಸ್ಥಾನ ನೋಡ್ಕೊಂಡು ಆರಾಮಾಗಿ ಬರಲಿ ಅಂತ ನಾನು ದೇವ್ರು ಬೇಡ್ಕೊತೀನಿ. ವರ್ಷಂಬತ್ತು ಕಾಲ ನಮ್ಮ ಜೊತೇಲಿ ಇದ್ದೇ ಇರ್ತಾರೆ. ಬಟ್ ವರ್ಷಕ್ಕೊಂದ್ಸರಿ ಈ ಥರ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬರಲಿ, ಒಳ್ಳೆಯದಾಗಲಿ ಎಲ್ರಿಗೂ ಕೂಡ. ತುಂಬ ಖುಷಿ ಆಯಿತು ಇದೆಲ್ಲ ನೋಡ್ತಾ ಇದ್ದರೆ ನನಗಂತೂ. ಇನ್ನೊಂದು ನಾನು ಎಲ್ಲ ವ್ಲಾಗಲ್ಲೂ ಹೇಳ್ತೀನಿ ಫ್ರೆಂಡ್ಸ್, ನಮ್ಗೆ ಯಾರು ಬೇಕೋ ಅವ್ರ ಹತ್ರ ನಾನು ಹೋಗ್ತೀನಿ. ನನಗೆ ಎಲ್ಲಿ ರೆಸ್ಪೆಕ್ಟ್ ಕೊಡ್ತಾರೋ ಅಲ್ಲಿ ಮಾತ್ರ ನಾನು ಹೋಗೋದು. ನನಗೆ ರೆಸ್ಪೆಕ್ಟ್ ಇಲ್ದಿರೋ ಇರೋ ಕಡೆ ನಾನು ಎಲ್ಲೂ ಹೋಗಲ್ಲ. ಯಾರ ಜೊತೆ ಮಾತಾಡೋದು ಕೂಡ ಇಲ್ಲ. ನಂದು ಒಂದಷ್ಟು ಆರ್ಡ್ರಸ್ ಅಂತೈತೆ. ಆ ಆರ್ಡ್ರಲ್ಲಿ ಅದರೊಳಗೆ ಇರೋರನ್ನ ಮಾತ್ರ ನಾನು ಮಾತಾಡ್ತೀನಿ. ಅದು 100% ನಿಜ. ಅದಕ್ಕೆ ಮೀರಿ ಲೆವೆಲಾಗಿರೋರು ನಾನು ಯಾವತ್ತೂ ಕೇರ್ ಮಾಡೋಕ್ಕೆ ಹೋಗಲ್ಲ. ಏನು ಗೊತ್ತಾ, ಕೆಲವೊಂದಿಷ್ಟು ಜನ ಅವ್ರದ್ದೇ ಆದಂಥ ಮೈಂಡ್ ಸೆಟ್ ಇರ್ತದೆ. ಅವ್ರು ಹೇಳ್ದಂಗೆ ನಾವು ಕೇಳೋ ಥರ ಇದ್ದರೆ ಅಷ್ಟೇ ನಾವು ಒಳ್ಳೆಯರು. ಅವ್ರು ಹೇಳ್ದಂಗೆ ಕೇಳಿಲ್ಲ, ನಮ್ಮ ಇಷ್ಟಕ್ಕೊದ್ದು ನಾವಿದ್ದರೆ ಅದು ಆಗಲ್ಲ. ಅವರು ಹೇಳ್ದಂಗೆ ಕೇಳೋಕ್ಕಾಗಲ್ಲ, ಅವಾಗ ನಾವು ಸರಿ ಇರಲ್ಲ ಅಂತ ಹೇಳ್ತಾರೆ ಕೆಲವೊಂದಿಷ್ಟು ಜನ. ಅದ್ರ ಬಗ್ಗೆ ನಾನು ಯಾವತ್ತೂ ತಲೆ ಕೊಡಲ್ಲ. ನಮಗೇನು ಅನ್ನಿಸ್ತೈತೋ, ನಮಗೇನು ಇಷ್ಟನೋ ಅದನ್ನೇ ಮಾಡಬೇಕು. ಬೇರೆ ಒಬ್ರಿಗೋಸ್ಕರ ಯಾವತ್ತೂ ಬದುಕೋಕ್ಕೆ ಹೋಗ್ಬಾರ್ದು. ನಮಗೇನು ಅನ್ನಿಸ್ತೈತೋ, ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಯಿತಾ, ನನಗಿಷ್ಟ ಆಯಿತಾ, ಅಷ್ಟೇ ನನ್ನ ಪಾಲಿಸಿ. ಬೇರೆ ಒಬ್ಬರು ಎಲ್ಲ ಏನು ತಿಳ್ಕೊಂಡ್ರು ನನಗೆ ಬೇಜಾರು ಏನಿಲ್ಲ. ಅವ್ರು ಏನು ಬೇಕಾದರೂ ಹಿಂದೆ ಮುಂದೆ ಮಾತಾಡೋರು ಹೆಂಗಿದ್ರು ಮಾತಾಡ್ತಾರೆ. ಹಿಂದೆ ಅದಕ್ಕೆಲ್ಲ ತಲೆ ಕೊಡೋಕ್ಕಾಗಲ್ಲ. ಹಿಂದೆ ಯಾವತ್ತಿದ್ರೂ ಗೊತ್ತಲ್ಲ ಯಾರು ಮಾತಾಡ್ತಾರೆ ಯಾರು ಅಂತ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಏಜಲ್ಲಿ ನಮಗೇನು ಇಷ್ಟ ಅನ್ನಿಸ್ತೈತೋ ಅದನ್ನೇ ಮಾಡಬೇಕು. ಬೇರೆದೇನು ಮಾಡೋಕ್ಕಾಗಲ್ಲ. ಕೆಲವೊಂದಿಷ್ಟು ಜನ ರೀಲ್ಸ್ ಮಾಡೋದಕ್ಕೂ ಅಂತಾರೆ, ವ್ಲಾಗ್ ಮಾಡೋದಕ್ಕೂ ಅಂತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ನಾನು ಬದುಕೋಕ್ಕಾಗಲ್ಲ. ಕರೆನ್ಸಿ ನಮ್ಮ ಹಸ್ಬೆಂಡ್ ಹಾಕ್ಸೋದು, ಫೋನು ನಮ್ಮ ಹಸ್ಬೆಂಡ್ ಕೊಡಿಸಿರೋದು. ಬೇರೆದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು. ನಮ್ಮ ಹಸ್ಬೆಂಡೇ ಮಾಡು ಅಂತ ಹೇಳೋವಾಗ ಬೇರೆಯವ್ರಿಗೆಲ್ಲ ನಾನು ತಲೆ ಕೆಡಿಸ್ಕೊಳಲ್ಲ. ನನಗೆ ಇಂಪಾರ್ಟೆಂಟ್ ಫಸ್ಟ್ ಮೈನ್ ಅಂದರೆ ನಮ್ಮ ಹಸ್ಬೆಂಡ್ ಅವರೊಬ್ಬರೇ. ಅವರೊಬ್ಬರು ಮಾತ್ರ ನಾನು ಕೇಳೋದು, ಇನ್ಯಾರ ಮಾತು ಕೇಳಲ್ಲ. ನನಗಿಷ್ಟ ಆಗೋ ಥರ ಮಾಡು ಇರು ಅಂತ ಹೇಳ್ತಾರೆ. ಅವ್ರಿಗಿಷ್ಟ ಆಗೋ ಥರನೇ ನಾನು ಇರೋದು. ಬೇರೆ ಥರ ಯಾರಿಗೋಸ್ಕರನೂ ನಾನು ಇಲ್ಲಿ ಏನು ಮಾತಾಡಲ್ಲ, ಏನು ಮಾಡೋಕ್ಕೂ ಹೋಗಲ್ಲ. ಮಾತಂತೂ ತುಂಬ ಜನ ಹಿಂದೆಯಿಂದ ಆಡ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಬದುಕೋಕ್ಕಾಗಲ್ಲ. ನಮ್ಗೆ ಹೆಂಗೆ ಬೇಕು ನಮ್ಮ ಜೀವನನ ನಾವು ಹಂಗೆ ರೂಪಿಸ್ಕೋಬೇಕು ಅಷ್ಟೇ ಹೊರತು ಬೇರೆಯವ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳಲ್ಲ. ಅದು ಇವಾಗಲೇ ಅಲ್ಲ, ನಾನು ಫಸ್ಟಿಂದನೂ ಅಷ್ಟೇ. ನಾನು ಬದುಕೋಕ್ಕೋಸ್ಕರ ನಾನು ನಿಜ ಹೇಳ್ತೀನಿ,
100% ದೇವ್ರ ಮುಂದೆ ನಿಜ ಹೇಳ್ತಾ ಇದ್ದೀನಿ. ನಾನು ಬದುಕೋದಕ್ಕೋಸ್ಕರ, ನಾನು ಚೆನ್ನಾಗಿರೋದಕ್ಕೋಸ್ಕರ ನಾನು ಎಲ್ಲರನ್ನೂ ಬಿಟ್ಟು ನನ್ನ ಹಸ್ಬೆಂಡ್ ಜೊತೆಗೆ ಬಂದಿರೋಳು. ನನ್ನ ಹಸ್ಬೆಂಡ್ಗೆ ಹೆಂಗೆ ಇಷ್ಟನೋ ಹಂಗೆ ಇರ್ತೀನಿ ಹೊರತು ಬೇರೆ ಒಬ್ರಿಗೋಸ್ಕರ ನಾನು ತಲೆ ಕೊಡಲ್ಲ, ತಲೆನೂ ಹಾಕಲ್ಲ. ಅಷ್ಟೇ ನಾನು ಇಂಪಾರ್ಟೆಂಟಾಗಿ ಹೇಳೋದು. ಪ್ರಪಂಚನೇ ನನ್ನ ವಿರುದ್ಧ ಇದ್ದರೂ ನನ್ನ ಹಸ್ಬೆಂಡ್ ನನ್ನ ಕಡೆ ಇದ್ದರೆ ಸಾಕು, ಅಷ್ಟೇ ಬೇಡ್ಕೊತೀನಿ. ನನ್ನ ಕಡೆ ಅಂದರೆ ನಾನು ಹೇಳ್ದಂಗಲ್ಲ, ಬೇರೆ ಥರ ಎಲ್ಲ ನಾನು ಯಾವ ಥರನೂ ಇಲ್ಲ. ನನ್ನ ಹಸ್ಬೆಂಡು ಯಾವ ಥರ ಇರಬೇಕು ಅಂತ ಹೇಳ್ತಾರೆ ಆ ಒಂದು ಗ್ರೌಂಡಲ್ಲೇ ಇರ್ತೀನಿ. ಅದನ್ನ ಬಿಟ್ಟು ನಾನು ಹೊರಗಡೆ ಹೋಗಲ್ಲ ಅಷ್ಟೇ. ಕೆಲವೊಂದಿಷ್ಟು ಜನ ನಮ್ಮ ಅತ್ತೆ ನಮ್ಮ ಮಾವನಿಗೂ ಹೇಳ್ತಾರೆ, ಏನಂತ ಹೇಳ್ತಾರೆ, ವ್ಲಾಗ್ ಮಾಡ್ತಾರೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಅಪ್ಲೋಡ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ ಅಂತ ಹೇಳಿ ಏನೇನೋ ಹೇಳ್ತಾರೆ. ಬಟ್ ಅವ್ರಿಗೆ ನಮ್ಮ ಅತ್ತೆ ನಮ್ಮ ಮಾವ ಆಗಿನ ಕಾಲದವ್ರು, ಅವ್ರಿಗೇನು ಗೊತ್ತಾಗಲ್ಲ. ಬಟ್ ನಾವು ಈಗಿನ ಕಾಲದವ್ರು, ನಾವು ಹೆಂಗಿರಬೇಕು ಹಂಗಿರಬೇಕು. ಆ ಕಾಲದಲ್ಲಿ ಫೋನ್ ಇದ್ದಿರಲಿಲ್ಲ, ಅವ್ರಿಗೆ ಮೈಂಡೇ ಇರಲಿಲ್ಲ ಏನು ಮಾಡಬೇಕು ಮಾಡಬೇಕು ಅಂತ. ಬಟ್ ಈ ಕಾಲದಲ್ಲಿ ಐತೆ ಫೋನು. ಬೇರೆ ಒಬ್ಬರು ವೀಡಿಯೋಸು ಮತ್ತು ರೀಲ್ಸು ಯೂಟ್ಯೂಬಲ್ಲಿ ಅದು ಇದು ನೋಡೋ ಬದಲು ನಾನೇ ವ್ಲಾಗ್ ಇದ್ದೀನಲ್ಲ, ನನಗೆ ಖುಷಿ ಆಯ್ತದೆ, ನನಗೆ ಹೆಮ್ಮೆ ಆಯ್ತದೆ. ಬೇರೆ ಒಬ್ರಿಗೋಸ್ಕರ ಅಲ್ಲ, ನನಗೋಸ್ಕರ ನನಗೆ ಖುಷಿ ಆಯ್ತೈತೆ ಅಷ್ಟೇ. ನನ್ನ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ನನ್ನ ಗೈಡ್ ಮಾಡ್ತಾರೆ. ಎಲ್ಲಾದರೂ ಹೋದರೂ ಅಷ್ಟೇ, ಅಮ್ಮ ವ್ಲಾಗ್ ಮಾಡಮ್ಮ, ಅಮ್ಮ ವೀಡಿಯೋ ಮಾಡಮ್ಮ ಅಂತ ಹೇಳ್ತಾರೆ. ಅದೊಂದು ಖುಷಿ. ನನ್ನ ಮಕ್ಕಳು ಅಂತೂ ತುಂಬ ಹೆಮ್ಮೆಯಿಂದ ಹೇಳ್ತಾರೆ, ಅಮ್ಮ ರೀಲ್ಸ್ ತುಂಬ ಚೆನ್ನಾಗಿ ಮಾಡ್ತೀಯ, ವ್ಲಾಗು ಅಷ್ಟೇ ಅಂತ ಹೇಳ್ತಾರೆ. ಆ ಖುಷಿನೇ ಸಾಕು ನನಗೆ. ಎಲ್ಲರ ಖುಷಿಗಿಂತ ನನ್ನ ಮಕ್ಕಳ ಖುಷಿನೇ ನನಗೆ ಫುಲ್ ಇಂಪಾರ್ಟೆಂಟ್ ಆಗಿರ್ತೈತೆ. ಅದಂತೂ ನಿಜ. ಕೆಲವೊಂದಿಷ್ಟು ಜನಕ್ಕೆ ನಾವು ಭಯ ಬಿಟ್ಕೊಂಡು ರೀಲ್ಸು ವಿಡಿಯೋ ಮಾಡ್ದಿರ ಇರೋಕ್ಕಾಗಲ್ಲ. ಅವ್ರನ್ನ ಟ್ರಿಗರ್ ಮಾಡೋದಕ್ಕೋಸ್ಕರನೇ ನಾನು ಈ ಥರ ವಿಡಿಯೋ ಮಾಡ್ತೀನಿ. ಈ ವ್ಲಾಗ್ ನೋಡ್ತಾ ಇರೋರ್ಗೆ ಅರ್ಥ ಆಗ್ತಾ ಇರ್ಬೋದು ಯಾರು ಕೇಳಿದೆ ಅಂತ. ಅಷ್ಟೇ ನಾನು ಹೇಳೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೈಟ್ ಊಟಕ್ಕೆ ಇನ್ನಲ್ಲಿ ಕೇಸರಿ ಬಾತು ಪಲಾವ್ ಇತ್ತು, ಅದನ್ನೇ ತಿಂದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್.